ಪ್ರಪಂಚ ಪರ್ಯಟನೆ. ವಿರೋಧ ಪಕ್ಷಗಳೆಲ್ಲ ಸತ್ತೋಗ್ಬಿಟ್ಟವು ಸರ್. ಅಶೋಕ, ವಿಜಯೇಂದ್ರ, ಕುಮಾರಸ್ವಾಮಿ ಅವ್ರುಗಳು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸಗಳು ಇವು ನಿಂತು ಹೋರಾಟಗಳು ಮಾಡಿ ವಿರೋಧ ಪಕ್ಷಗಳು ಸತ್ತೋಗಿರೋದ್ರಿಂದ ಇವತ್ತು ನಮ್ಮಂತ ರೈತರುಗಳ ಮೇಲೆ ದಬ್ಬಾಳಿಕೆಗಳು. ಏಳನೇ ವರ್ಷದ ಬಿಡಿದು ನಾನು ಬಾಳೆ ಹಾಕಿದೆ. ಬಾಳೆ ಮಧ್ಯದಲ್ಲಿ ಅಡಿಕೆ ಕೂರಿಸ್ದೆ. ಆಮೇಲೆ ಒಂದು ವರ್ಷ ಆದಮೇಲೆ ಇದು ಅದು ಗೆಡ್ಡೆ ಒಂದೊಂದು ಹಂಗೆ ಇತ್ತಲ್ಲ, ಅದು 7ನೇ ವರ್ಷದ ಗೆಡ್ಡೆ ಇದು ನೋಡಿ. ಏನು ಹಾಕಿಲ್ಲ ನಾವು, ಒಂದು ಕಾಳು ಮೇವು ಹಾಕಿಲ್ಲ, ಏನಿಲ್ಲ. ಬಂದಿದೆ ಇವಾಗ ಬರ್ತವೆ, ಅಕ್ಕಿ ಪಕ್ಷಿ ತಿಂತವೆ. ಆ ಕೋತಿಗಳು ಬಂದ್ಬಿಡ್ತಾವೆ ಒಂದೊಂದು ಸಾರಿ, 2-3 ಬರ್ತದೆ. ಅದು ಎಷ್ಟು ಬೇಗ ಆನಂದವಾಗಿ ತಿಂತದೆ, ಹೋಯ್ತದೆ. ಇವಾಗ ನಾವು ಸಾಕಷ್ಟು ಈ ನೇರಳೆ ಮರ ಅಲ್ಲಿ ನೆಟ್ಟಿದ್ದೀನಿ ಸರ್, ನಾನು ಫಾರೆಸ್ಟಿಂದ ತಂದು. ಅದು ಅಕ್ಕಿ ಪಕ್ಷಿಗಳು ತಿಂತ. ಆಮೇಲೆ ಸಪೋಟ ಏನ್ ನಮ್ಮ ತೋಟದಲ್ಲಿ ರೈತನ ಬದುಕಿ ಹಾಗೆ ಅಕ್ಕಿ ಪಕ್ಷಿ ಇಲಿ ಯಜ್ಞ ಕೋತಿ ಎಲ್ಲ ತಿಂದು ಉಳಿದ್ರೆ ಏನಾದ್ರು ಅಷ್ಟೇನೆ, ಅವನು ಯಾವ್ದಕ್ಕೂ ತಲೆ ಕಟ್ಸ್ಕೊಳಲ್ಲ ಸರ್. ಅದೇ ರೈತನ ಬಂದ್ಬಿಟ್ರೆ ಈ ಸಪೋಟ ಖಾಲಿ ಐತಿ ಇವಾಗ. ಆ ಸಪೋಟ ಇದ್ದಾಗ ಆ ಅಕ್ಕಿಗಳ ಜೈಂಕಾರ, ಚಿಲಿಪಿಲಿ ಜೈಂಕಾರ ಹೆಂಗೆ ಅನ್ನೋದಂದ್ರೆ ಯಾವ ನಿಮ್ಮ ಅಲ್ಲಾಡ್ಗೆ ಹೋದ್ರು ಅದು ಸಿಗಲ್ಲ ಸರ್. ಅದು ನಾವು ಆಚೆ ಕಡೆ ಹೋಗಿ ಎಷ್ಟೊತ್ತಿಗೆ ನಮ್ಮ ತೋಟಕ್ಕೆ ಹೋಗೋಣ, ಮನೆ ತಕ್ಕ ಹೋಗೋಣ ಅನಿಸ್ತದೆ. ನಮ್ಗಿಲ್ಲಿ ಸ್ವರ್ಗ ಇದ್ದಂಗೆ ಇದ್ದೀವಿ ಸರ್. ನೋಡಿ, ನಿಮ್ಮ ಒಂದು ತೆಂಗಿನ ಮರ ನೋಡಿದ್ರೆ ಎಂತಹ ಫಸಲನ್ನು ಬಿಟ್ಟಿದೆ ಅಂತಂದ್ರೆ, ಇಂತಹ ಒಂದು ತಳಿಯನ್ನ ಹುಡುಕ್ಬೇಕು ಅಂದ್ರೂ ಸಹ ನೋಡಿ. ಅದು ಎಷ್ಟಪ್ಪ ಇದೆ ಕಾಯಿ ನೋಡಿ, ಆ ಕಾಯಿಯ ಸೈಜನ್ನು ನೋಡಿ. ಇವತ್ತು ಅದು ಎಳ್ನೀರಿಗೆ ಹೋಯ್ತು ಅಂತಂದ್ರೆ 70-80 ರೂಪಾಯಿಗೆ ಕಡಿಮೆ ಇಲ್ಲ ಇರ್ತಕ್ಕಂಥದ್ದು, ಗೊತ್ತಾಯ್ತಾ? ಈ ಹಣದ್ದು ಸೆಕೆಂಡ್ರಿ, ಬಟ್ ಆದರೆ ಇಂಥ ಒಂದು ತಳಿಯನ್ನ ರೈತ ಬೆಳೆಸಿ ಮಾಡಿ ಒಂದು ಈ ಮಟ್ಟಕ್ಕೆ ತಂದ ಆದಮೇಲೆ ಇದನ್ನು ಕಳ್ಕೊಳೋದಿದೆಯಲ್ಲ, ಅದು ತನ್ನ ಮಕ್ಕಳನ್ನೇ ಕಳ್ಕೊಂಡಷ್ಟು. ಭೂತಾಯಿಯ ಮಡಿಲಲ್ಲಿ ಬೆಳೆಗಳ ನಲಿವು, ಹಸಿರಿನ ಹೊದಿಕೆಯಲ್ಲಿ ಜೀವದ ಚೆಲುವು, ಕೈಗಳ ಶ್ರಮದಲ್ಲಿ ಮೂಡುವ ಫಲವು, ನಾಡಿನ ನೆಮ್ಮದಿಯ ಅಮೂಲ್ಯ ನಿಧಿಯು. ನೀವು ಅಣ್ಣ ತಮ್ಮಗಳು ಎಷ್ಟು ಜನ ಸರ್? ಸರ್ ನಾವಿಬ್ಬರು. ಇನ್ನೊಬ್ರು ಏನು ಮಾಡ್ತಾರೆ? ನಾವು ಅವನು ವ್ಯವಸಾಯ ಮಾಡ್ತಾರೆ. ಓಕೆ. ನಿಮ್ದು ಎಷ್ಟು ಎಕರೆ ಇದೆ, ಅವ್ರದ್ದು ಎಷ್ಟು ಎಕರೆ ಇದೆ? ಸರ್ ಒಟ್ಟಿಗೆ 12 ಎಕರೆ ಇದೆ. ಅದೇ 6 ಎಕರೆ ಇದೆ. ಅದೇ ಫಸ್ಟ್ ನಮ್ಮ ತಾತಾರ್ದು ಒಂದೇ ಫ್ಯಾಮಿಲಿ. ಅವಾಗ ಅವ್ರಿಗೆ ನಮ್ಮ ತಾತಾರಿಗೆ 2 ಗಂಡು ಮಕ್ಕಳು, ಒಬ್ಬರು ತಮ್ಮ. ಒಟ್ಟು 3 ಭಾಗ ಮಾಡಿದ್ರು 40 ಎಕರೆಲಿ. ನಾವಿಬ್ಬರು ನಮ್ಮ ಅಪ್ಪರ ಭಾಗಕ್ಕೆ ಒಂದು 12-13 ಎಕರೆ ಬಂತು. ಅದೇ ನಾವು ಅಣ್ಣ ತಮ್ಮಿಗೆ ಇಟ್ಕೊಂಡು ನಮ್ಮ ಅಕ್ಕನೂ ಇಲ್ಲೇ ಅವರೇ, ಅವ್ರಿಗೊಂದು 2 ಎಕರೆ ಕೊಟ್ಟಿದ್ದೀವಿ. ಓಕೆ. ತಿರ್ಗಾ ಪಕ್ತೂರು ಹತ್ರ ಒಂದು ಜಮೀನು. ಕಬ್ಬು ಇನ್ನೂ ಈ ಭಾಗದಲ್ಲಿ ಇದೆಯಾ ಸರ್? ಇಲ್ಲ ಸರ್, ಆಗಲಿ 25 ವರ್ಷ ಆಗೋಯ್ತು. ಕಮ್ಮಿ ಆಗೋಯ್ತು. 25 ವರ್ಷ ಅಂದ್ರೆ ಒಂದು ಕಾಲದಲ್ಲಿ ಕಬ್ಬು ಸರ್ ಇಲ್ಲಿ ಫ್ಯಾಕ್ಟ್ರಿ ಆಗಿತ್ತಲ್ಲ. ಇಲ್ಲಿ ಸುಮಾರು ನಮ್ಮ ಬಿಡದಿನಲ್ಲೇ 4 ಫ್ಯಾಕ್ಟ್ರಿ ಇತ್ತು. ಹೌದು, 4 ಫ್ಯಾಕ್ಟ್ರಿ ಇತ್ತು. ಎಲ್ಲ ಸುಮಾರು ವರ್ಷ ಆಗೋಯ್ತು ಸರ್. ಆಮೇಲೆ ಇಲ್ಲಿಂದ ಸ್ವಲ್ಪ ರೇಷ್ಮೆ ಇವಾಗ ಅತಿ ಇದರಲ್ಲಿ ರೇಷ್ಮೆಯಲ್ಲಿ ಮಂಚೂಣಿ ಇದೆ. ರೇಷ್ಮೆ ಇವತ್ತು ನಮ್ಮ ಈ ಭಾಗದಲ್ಲಿ ಇವಾಗ ಏನು ಅಕ್ವೇಷನ್ ಆಗ್ತದೆ ಪಂಚಾಯತಿ ಭಾಗದಲ್ಲಿ, ವರ್ಷಕ್ಕೆ 35 ಕೋಟಿ ಸಂಪಾದನೆ ಮಾಡ್ತಾರೆ ಬರೀ ರೇಷ್ಮೆನಲ್ಲಿ. 35 ಕೋಟಿ. ಆ ಅಂಕಿ ಅಂಶಗಳನ್ನೆಲ್ಲ ಈ ಅತಿ ಬುದ್ಧಿವಂತರಿಗೆ ರಾಜಕಾರಣಿಗಳಿಗೆ ಕೊಟ್ಟಿಲ್ವಾ? ಅವ್ರಿಗೇನು ಕೊಡಕ್ಕೆ ಹೋಗಿಲ್ಲ. ಎಲ್ಲ ನಿಮ್ಮಂಥವ್ರು ಮಾಧ್ಯಮದವರು ಇವರೆಲ್ಲ ಬಂದಾಗ ನಾವು ಪ್ರತಿ ಸಾರಿ ನಾವು ಮಾಧ್ಯಮದಲ್ಲೂ ಹೇಳಿದ್ದೀವಿ, ಕೆಲವ್ರಿಗೆಲ್ಲ ನಾವು ತೋರಿಸಿದ್ದೀವಿ. ಅದು ನಮ್ಮ ಹತ್ರ ನಾವು ದಾಖಲಾತಿ ಇದೆ. ದಾಖಲಾತಿ ಇಲ್ದಿರ ನಾವೇನು ಇದು ಮಾಡಿಲ್ಲ, ದಾಖಲಾತಿ ಇದೆ. ಇವಾಗ KMFಗೆ 6 ಲಕ್ಷ ಲೀಟ್ರ್ ಹಾಲು ಹೋಗುತ್ತೆ. ಹೌದು, ಅದು ಅಂಕಿ ಅಂಶ ಇದೆ. ಆಮೇಲೆ ತೋಟಗಾರಿಕೆಯಿಂದ ಏನು ಸವಲತ್ತು ಕೊಟ್ಟಿದ್ದಾರೆ ಅದಿದೆ ನಮ್ಮ ಹತ್ರ. ಕೃಷಿ ಇಲಾಖೆಯಿಂದ ಏನು ಸವಲತ್ತು ಸಿಕ್ಕಿದೆ ರೈತರುಗಳಿಗೆ, ಎಷ್ಟೆಷ್ಟು ಮರಗಿಡಗಳಿಂದ ಅನ್ನೋದು ತೋಟಗಾರಿಕೆ ಇಲಾಖೆ ಕೊಟ್ಟಿದೆ. ಆಮೇಲೆ ರೇಷ್ಮೆ ಇಲಾಖೆಯಿಂದ ನಾವು ಡಾಕ್ಯುಮೆಂಟ್ ತಗೊಂಡಿದ್ದೀವಿ. ಒಂದು ರೇಷ್ಮೆ ಇಲಾಖೆಯಲ್ಲಿ ಒಂದು ವರ್ಷಕ್ಕೆ ಒಂದು 35 ಕೋಟಿ ಅಷ್ಟು ರೇಷ್ಮೆ ವರ್ಷಕ್ಕೆ 2 ಪಂಚಾಯತಿಯಿಂದನೇ ಆದಾಯ ಇದೆ. ಹೌದೌದೌದು. ಓಕೆ. ನಾವು ಥಿಂಕ್ ಮಾಡಬೇಕು, ಒಬ್ಬ 35 ಕೋಟಿ ಇದಿದೆ ಅಂತಂದರೆ ಎಷ್ಟು ಐಟಿ ಉದ್ಯೋಗಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಈ ಒಂದು ಕೃಷಿಗಿದೆ, ರೇಷ್ಮೆ ಬೆಳೆಗಿದೆ ಅಂತಕ್ಕಂಥದ್ದು ಈ ರಾಜಕಾರಣಗಳು ಮನದಟ್ಟು ಮಾಡ್ಕೊಬೇಕಾಗುತ್ತೆ. ಆಮೇಲೆ ತೆಂಗಿನಲ್ಲಿ ಎಷ್ಟು ಆದಾಯ ಇದೆ ಅಂತ? ತೆಂಗಿನಲ್ಲಿ ಎಷ್ಟು ಆದಾಯ? 3.5-4 ಲಕ್ಷ ತೆಂಗಿನ ಮರ ಇದೆ. ಆಮೇಲೆ ತರಕಾರಿ ಇವತ್ತು ತೆಂಗಿಗೆ ನಿಮಗೆ ಗೊತ್ತು, ಚಿಪ್ ಕೊಟ್ಟರು ದುಡ್ಡು. ಹೌದು ಹೌದು. ಇವತ್ತು ಒಂದು 10-15 ಲೋಡು ಮಾರ್ಕೆಟ್ಗೆ ತರಕಾರಿ ಹೋಗುತ್ತೆ ಸರ್ ಡೈಲಿ. ಏನೋ ಸೌತೆಕಾಯಿ ಇರ್ಬೋದು, ಬದನೆಕಾಯಿ ಇರ್ಬೋದು, ಹೀರೆಕಾಯಿ ಇರ್ಬೋದು, ಟೊಮೊಟೊ ಸುತ್ತಮುತ್ತ ಬನಶಂಕರಿ ಮಾರ್ಕೆಟ್ಗೆ ಹೋಗುತ್ತೆ, ಈ ಕಡೆ ಮಾಗಡಿ ರೋಡ್ಗೆ ಹೋಗುತ್ತೆ, ರಾಮನಗರ ಹೋಗುತ್ತೆ.
ಆಮೇಲೆ ಬೇಬಿ ಕಾರ್ನು. ಹೌದು. ಬೇಬಿ ಕಾರ್ನ್ ಭಾಳ ಇಲ್ಲಿ ನಮಗೆ ಜಾಸ್ತಿ ಬೆಳಿತಾರೆ ಸರ್. ಸರ್ ನಿಮ್ಮ ಪ್ರಕಾರ ಇವಾಗ ಬಿಡಿ, ಮೊನ್ನೆ ಡಿ ಕೆ ಶಿವಕುಮಾರ್ ಮನೆಯಲ್ಲೂ ರೈತರು ಬಂದ್ಬಿಟ್ಟಿದ್ರು, ಮುಗಿಲು ಬೀಳ್ತಾ ಇದ್ದಾರೆ, ರೈತರು ದುಡ್ಡು ಕೊಟ್ಬಿಡಿ ನಾವು ತಗೊಂಡು ಗಂಕ್ಲ ಇಟ್ಕೊಂಡು ಹೋಗ್ಬಿಡ್ತೀವಿ ಅಂತ ಇದ್ದಾರೆ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಈ ರೀತಿ ಎಲ್ಲ ಸ್ಟೇಟ್ಮೆಂಟು MLAಗಳು ಕೂತ್ಕೊಂಡು ಬಾಲಕೃಷ್ಣ ಅರಟೆ ಹೊಡೆದಿದ್ದೇನು ಇನ್ನೊಂದೇನು ಎಲ್ಲ ಬಿಟ್ಟು ವಾಸ್ತವವಾಗಿ ಮಾತಾಡೋಣ. ನಿಜವಾಗೂ ಎಷ್ಟು ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಅಥವಾ ಅಕ್ಸೆಪ್ಟ್ ಮಾಡ್ಕೊಂಡಿರೋ ಯಾವ್ಯಾವ ದೃಷ್ಟಿಕೋನ ಇಟ್ಕೊಂಡು ಅಕ್ಸೆಪ್ಟ್ ಮಾಡ್ಕೊತಾವ್ರೆ? ಇವತ್ತು ಒಂದೇ ಒಂದು ನೀವು ಆಳವಾಗಿ ಯೋಚನೆ ಮಾಡಿ, ಇವರು ಮಾತೆತ್ತೋರು 80% ಒಪ್ಕೊಬಿಟ್ಟವ್ರೆ ಅಂತ ಹೇಳ್ತಾರಲ್ಲ. ಹೌದು. 15 ತಿಂಗಳಾಯ್ತು ನಾವು ಹೋರಾಟ ಮಾಡಿ. 15 ತಿಂಗಳಿಂದ 80% ಒಪ್ಕೊಂಡಿದ್ದಾರೆ, ನೀವು ಅಕ್ವೇಷನ್ ಯಾಕೆ ಮಾಡೋಕ್ಕಾಗಲಿಲ್ಲ? ಒಂದು ಫಸ್ಟ್ ಸ್ಟಾರ್ಟಿಂಗು ಫಿಲಮ್ನಲ್ಲಿ ನೋಟಿಫಿಕೇಶನ್ ಮಾಡಿದ್ರು, ಆಮೇಲೆ JMC ಅಂತ ಜಂಟಿ ಸರ್ವೆ ಅಂತ ಮಾಡೋಕ್ಕೆ ಹೊರಟರು. ಏನು 15 ಜೀಪು, ದಿನ 15 ಜೀಪು ಒಂದೊಂದು ಕಡೆ ಬಿಟ್ಬಿಟ್ಟು ಮಾಡ್ಸೋಕೆ ಕೊಟ್ಟರು. ರೈತರು ಯಾರು ಮಾಡಿಸ್ಲಿಲ್ಲ, ಅದನ್ನು ತಡೆ ಹಿಡಿದು ಆಮೇಲೆ ನಿಲ್ಲಿಸ್ಬಿಟ್ರು. ಆಮೇಲೆ ಕನ್ಸಲ್ಟಿಂಗ್ ಅಕ್ವೇಷನ್ ಅಂತ ಮಾಡಿದ್ರು, ನೀನು ಒಪ್ಕೊಂಡ್ರು ನಾನು ತಗೋತೀನಿ ಅಂತ. ರೈತರು ಯಾರು ಒಪ್ಪಲಿಲ್ಲ, ಸುಮ್ಮನೆ ಆಗೋದ್ರು. ಮತ್ತು 80% ಒಪ್ಕೊಂಡಿದ್ರು, ಯಾಕೆ ಮಾಡೋಕ್ಕಾಗಲಿಲ್ಲ ಅಲ್ವಾ? ಒಪಿನಿಯನ್ ಇದ್ರೆ ಮಾಡಬೇಕಲ್ಲ. ಅಲ್ಲಿರೋರೆಲ್ಲ ನಕಲಿಯರು, ಜಮೀನು ಇಲ್ದಿರ ಅವ್ರೇನ ಕರೆದ್ರೆ ಎಂಕೆ ಅಂತ ನೀವು ರೈತರು ಬನ್ನಿ ಮಾತುಕತೆಗೆ ಅಂತ ಬರೀ 50 ಜನ 30 ಜನ ಹೋಯ್ತಾರೆ. ಯಾರು ಅದೇ ಸಾಮ್ರಾಜ್ಯ, ಅದೇ ಅವರು ಅವ್ರಿಗೆ ಎಲ್ಲ ಕೂತ್ಕೊಂಡು 4 ಗೋಡೆ ಮಧ್ಯೆ ಕೂತ್ಕೊಂಡು ಹೇಳ್ತಾರೆ. ಅದೇ ನಾವು ಬರ್ರಿ ಏನ್ರಿ 1,000 2,000 ಜನ 3,000 ಜನ ಹೋಯ್ತು. ಅಲ್ಲಿಗೆ ಬರಲ್ಲ ಅವರು, ಬರಲ್ಲ. ನಮ್ಮ ಕರೆದ್ರೆ ಎಷ್ಟು ಜನ ಕರೀತಾ ಗೊತ್ತಾ? 5 ಜನ ಬನ್ನಿ, 10 ಜನ ಬನ್ನಿ. ಆ DC ಮಾಡಿದ DC ನೀವು ದರ ನಿಗದಿ ಮಾಡಬೇಕಾದ್ರೆ ಒಂದು ಸಭೆ ಮಾಡಲಿಲ್ಲ, ಶಾಸಕ ಕರೆದು ಒಂದು ಸಭೆ ಮಾಡಲಿಲ್ಲ, ಏಕಾಏಕಿ ದರ ನಿಗದಿ ಮಾಡಿಬಿಡ್ತೀವಿ ಬರ್ರಿ ಅಂತ ವಾಲ್ ಪೋಸ್ಟು ಗೋಡೆ ಮೇಲೆ, ಹಾಲೆಂಡ್ ಡೈರಿ ಮೇಲೆ, ಈ ವಾಟ್ರ್ ಟ್ಯಾಂಕ್ ಮೇಲೆ ಅಂಟಿಸ್ಬಿಟ್ಟು ಹೊಟ್ಟೋದ್ರು. ಈ ನಾಳೆ ಇಲ್ಲ, ಇವತ್ತು ಸಾಯಂಕಾಲ, ನಾಳೆ ಇಲ್ಲ ನಾಡ್ದು ದರ ನಿಗದಿ ಮಾಡ್ತೀನಿ ಅಂದಂಗೆ ಇವತ್ತು ಸಾಯಂಕಾಲ ಅಂಟಿಸಿದ್ರು. ಇದು ಪ್ರೊಸೀಜರಾ? ರೈತನಿಗೆ ಕೊಡೋ ಇದು ಸಂಸ್ಕಾರನಾ? ಆಮೇಲೆ ಹೋದ್ವಿ ನಾವು, ಒಂದು 30 ಜನ ಬರ್ರಿ ಅಂತ ಕರೆದ್ರು. ಇಲ್ಲ, ನಾವು ಒಂದು 2-2.5 ಸಾವಿರ ಜನ ಹೋದ. ಯಾಕೆ 35 ಜನದ ಜಮೀನು ಇರೋದಿಲ್ಲ? ನಾವು ಅಂದ್ರು ಎಲ್ಲ 35 ಜನದಲ್ಲಪ್ಪ, ನಾವು 1000 ಜನ ರೈತರಿದ್ದೀವಿ, ನಾವು ಭೂಮಿ ಕಳ್ಕೊಬಾರ್ದು ಅಂತ ಅಂದ್ಬಿಟ್ಟು 144 ಸೆಕ್ಷನ್ ಜಾರಿ ಮಾಡ್ದ. ನಮ್ಮನ್ನ 11 ಗಂಟೆಗೆ ಬರ್ರಿ ಅಂದ್ಬಿಟ್ಟು 10 ಗಂಟೆಗೆ ಈ ಪರ ಇರೋರನ್ನ 10 ಗಂಟೆಗೆ ಒಳಗಡೆ ಕೂರಿಸ್ಕೊಬಿಟ್ಟ ಒಂದು ಕ್ಯಾಬಿನಲ್ಲಿ, DC ಕ್ಯಾಬಿನಲ್ಲಿ. ಅವರೊಂದು 30-40 ಜನ. ನಮ್ಮನ್ನ 11 ಗಂಟೆಗೆ ಕರೆದ್ಬಿಟ್ಟು ಗೇಟ್ ಒಳಗಡೆ ಬಿಡಲಿಲ್ಲ, ಪೊಲೀಸ್ನವ್ರು ಹಾಕ್ಬಿಟ್ರು. 144 ಸೆಕ್ಷನ್ ಜಾರಿ ಮಾಡ್ದ. ರಸ್ತೆಯಲ್ಲಿ ಕೂತ್ಕೊಂಡು ಮಿನಿಮಮ್ 3 ಗಂಟೆ ಕೂತಿದ್ವಿ ಸರ್. 10 ಗಂಟೆಗೆ ಹೋದರು, 3 ಗಂಟೆ ರೈತರಿಗೆ ಬೆಲೆ ಇಲ್ಲ. ಆಮೇಲೆ ಕರೆದ್ರೆ, ಆಮೇಲೆ SP ಮುಖಾಂತರ ನಮ್ಗೆ ಕರ್ಕೊಂಡು ಒಂದು 15 ಜನ ಹೋದ. ಅಲ್ಲಿ 11 ಗಂಟೆಗೆ 10 ಗಂಟೆ ಕೂರಿಸ್ಕೊಂಡನು. 3 ಗಂಟೆ ನೀವು ಕೂರಿಸ್ಕೊಂಡಿದ್ಯಲ್ಲ, ನಿನ್ನ ಪರ ಇರೋರನ್ನ ಏಜೆಂಟ್ರುಗಳನ್ನ ನೀನು ಜಿಲ್ಲಾಧಿಕಾರಿ, ನೀವು ಒಬ್ಬ ಜಿಲ್ಲೆಗೆ ಜಿಲ್ಲಾಧಿಕಾರಿ ಇಲ್ಲ, ಒಬ್ಬ ಪಕ್ಷದ ಏಜೆಂಟಾಗಿ ಕೆಲಸ ಮಾಡ್ತಾ ಇದೆಯಲ್ಲ ನೀನು ಜಿಲ್ಲಾಧಿಕಾರಿಯಾಗಿ. ನಿನಗೆ ಮನುಷ್ಯತ್ವ ಇದೆಯಾ? ಹೊಟ್ಟೆಗೆ ಅನ್ನ ತಿಂತೀಯ ನೀನು? ನಾವು ಕರೆದ್ರೆ ನೀವು ಬನ್ನಿರಿ 50 ಜನ ಅಂತ ಹೇಳ್ತೀಯ. ಹಾಂ, ಬಾರಯ್ಯ ನೀನು, ಬಂದು ಈಚೆಗೆ ಬಾರೇ, ಗೇಟಿಂದ ಈಚೆಗೆ ಬರಬೇಡ, ನೀನು ನಿಂತ್ಕೊ, ನೀನು ಬಾ, ನಾವು ಇಲ್ಲಿ ಬರ್ತೀವಿ, ನೀನೇನು ಕೊಡ್ತೀನಿ ಆಶ್ವಾಸನೆ ನಮ್ಮ ರೈತರು ಕೊಡು ಅಂತ ಕೇಳ್ದು. ಕೊನೆಗೆ ಚೇಂಬರ್ ಬಿಟ್ಟು ಈಚೆಗೆ ಬರಲ್ಲ. ಸರ್ಕಾರದ ನಡೆ ಹಳ್ಳಿ ಕಡೆ ಅಂತಾರಲ್ಲ, ಯಾಕೆ ಸರ್ಕಾರ ಆಗಲಿ DC ಅವರಾಗಲಿ ಯಾಕೆ ಪ್ರತಿ 26 ಹಳ್ಳಿಗೂ ಬಂದು ಕುತ್ಕೊಂಡು ಅವ್ರವ್ರು ಇದನ್ನ ಮಾಡೋಕ್ಕಾಗಲ್ವಾ? ಅಷ್ಟು ತಾಕತ್ತಿಲ್ವಾ ಸರ್ಕಾರಗಳಿಗೆ, ಅಥವಾ ಅಷ್ಟು ತಾಕತ್ತಿಲ್ವಾ ಅಧಿಕಾರಿಗಳಿಗೆ? ಅಧಿಕಾರಿಗೆ ತಾಕತ್ತೇ ಇಲ್ಲ ಸರ್. ಅವನು ಒಂದು ಪಕ್ಷದ ಏಜೆಂಟಾಗಿ ಕೆಲಸ ಮಾಡ್ತಾವನೆ. ಅವನು ಜಿಲ್ಲೆಗೆ ಸಾಮಾನ್ಯ ಜನಕ್ಕೆ ನ್ಯಾಯ ಕೊಡಬೇಕು ಅನ್ನೋ ಬಂದಕ್ಕಂಥ DC ಅಲ್ಲ ಅವರು. ನಾವು ಮೊನ್ನೆ ಮೇ 10ನೇ ತಾರೀಕು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ವು. ಒಂದು ನ್ಯಾಷನಲ್ ಹೈವೇ ಬಂದ್ ಮಾಡಿದ್ವು ಅಲ್ಲಿ ಬೈರಮಂಗಲ ಸರ್ಕಲಲ್ಲಿ. 28 ಗಂಟೆ ಇದು ಮಾಡಿದ್ವು. ಆವಾಗ ಸರ್ಕಲ್ ಇನ್ಸ್ಪೆಕ್ಟ್ರ್ ಮುಖಾಂತರ ನಿಮಗೆ ಇದು ಕೊಟ್ಟು ಮಾತುಕತೆ ಕರಿತೀವಿ, DC ಹತ್ರ ಕೂರಿಸ್ತೀವಿ ಅಂತ ಅಂದರು. ಓದೋ ಅವಾಗ ಒಂದು 10 ಜನ ಬರ್ರಿ ಅಂತ ಒಂದು 10-12 ಜನ ಓದೋ ಕೂತ್ಕೊಂಡು, ಇಲ್ಲ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ರೆಡಿ ಆಗಿಬಿಟ್ಟದೆ, ನಿಮ್ಗೆ ಒಳ್ಳೆ ರೇಟ್ ಕೊಡಿಸ್ತಾ ಇದ್ದೀನಿ ರೀ, ನಾನು ಜಮೀನ್ದಾರ ಮಗ ರೀ, ನಾವು ಗುರುಕಾರ ವಂಶಸ್ಥರು, ನಂದು ಅಲ್ಲಿ ಜಮೀನದೆ ಇಲ್ಲಿ ಜಮೀನದೆ. ಹಂಗೆ ಅಂದ್ರೆ ಇವ್ರ ಪ್ರಕಾರ ಜಮೀನು ಎಲ್ಲೆಲ್ಲಿ ಇದೆಯೋ ಅವರೆಲ್ಲ ರೈತರ ಬಗ್ಗೆ ಭಾವನೆಗಳನ್ನ ಇಟ್ಕೊಂಡಿರ್ತಾರೆ. ನಾನು ಕೇಳ್ಕೊಂಡೆ ಕೈ ಮುಗ್ದು, ನೀವು ಬನ್ನಿ ಆಯಿತು, ನೀವು ರೈತರ ಮಗನೇ, ಚಿಕ್ಕಮಗಳೂರಲ್ಲಿ ಜಮೀನದೆ ಅಂದ. ಮತ್ತು ಚಿಕ್ಕಮಗಳೂರು ಜಮೀನಿದ್ರೆ ನೀವು ಒಂಥರ ಮಲೆನಾಡಲ್ಲಿದೆ ನಿಮ್ಮ ಜಮೀನು. ಅವರು ಚಿಕ್ಕಮಗಳೂರಲ್ಲಿ ರೆಸಾರ್ಟ್ ಮಾಡ್ಕೊಂಡಿರ್ತಾರೆ. ಹಾಂ, ನಾನು ಕೃಷಿ ಮಾಡೋಕ್ಕಲ್ಲ ಜಮೀನಿಗೆ ತೆಗಿಯೋದವರಲ್ಲ, ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು. ಚಿಕ್ಕಮಗಳೂರು ಇವೆಲ್ಲ ಅವ್ರಿಗೆ ಒಂಥರ ರೆಸಾರ್ಟ್ಗೋಸ್ಕರ ತೆಗಿತಕ್ಕಂಥ. ಆಯಿತು ಸ್ವಾಮಿ, ನೀವು ಜಮೀನ್ದಾರ ಮಗ ಅಂತೀರಿ, ಮೊಮ್ಮಗ ಇರ್ಬೋದು, ಬನ್ನಿ ನಮ್ಮ ಭಾಗಕ್ಕೆ ಬನ್ನಿ, ಕೈ ಮುಗಿದು ಬೇಡ್ಕೋತೀವಿ, ನಿಮ್ಗೆ ಏನು ಮಾಡಲ್ಲ, ಬನ್ನಿ, ಒಂದು 26 ಹಳ್ಳಿನೂ ತಿರುಗಿ
ವಾಸ್ತವಾಂಶ ನಿಮ್ಗೆ ಮನ್ಸಿಗೆ ಏನು ಬರ್ತದೆ ಆ ಮರ ಗಿಡ ಕಡ್ದು ನಾವು ಸಿಟಿ ಮಾಡ್ಬೋದು ಅಂತಂದರೆ ಮಾಡಿ, ಇಲ್ಲಾಂದ್ರೆ ಬೇಡ ನಾವು ಬಿಟ್ಬಿಡ್ತೀವಿ. ಇಲ್ಲ ರೀ ನಾನು ನೋಡಿದ್ದೀನಿ ಬಿಡ್ರಿ, ಅಲ್ಲೇ ಕೂತ್ಕೊಂಡು ನಾನು ನೋಡಿದ್ದೀನಿ ಬಿಡ್ರಿ ಅಂತಾನೆ. ಇಂಥ ದೌರ್ಜನ್ಯ ಏನು ಮಾಡೋದು. ಆಮೇಲೆ ತಿರ್ಗಾ DCM ಕರೆದ್ರು 10 ಜನ ಬರ್ರಿ ಅಂತ. ಹಂಗೊಂದು 27 ಜನ ಹೋಗಿದ್ರು, ನಾನು ಹೋಗಲಿಲ್ಲ. ಆವಾಗ ಏನೋ ಶಾಂತಿಯುತವಾಗಿ ಕೂರಿಸಿ ಮಾತಾಡಿ, ಆಯಿತು ನಿಮಗೆಲ್ಲ ಇಷ್ಟೆಲ್ಲ ಇದಾದಮೇಲೆ ಒಂದು ನಿಯೋಗ ಕಳಿಸ್ತೀನಿ, ಅಲ್ಲಿ ವಾಸ್ತವಾಂಶ ತಿಳ್ಕೊತೀನಿ. ಮತ್ತು ನಮ್ಮ ಭಾಗದವರು ಒಬ್ಬರು ರಂಗಪ್ಪ ಅಂತ ಇದ್ದಾರೆ, ಇವಾಗ BDN ಎಲ್ಲವರು ಇಲ್ಲಿ KDBನಲ್ಲವರು DC ಆಗವ್ರೆ, KS ಮಾಡಿಕೊಂಡು ಪ್ರಮೋಟ್ ಆಗಿ DC ಆಗವ್ರೆ ನಮ್ಮ ಭಾಗದವ್ರೆ. ರಂಗಪ್ಪನ ಕಳಿಸ್ಕೊಡ್ತೀನಿ, ಅವರು ಜೊತೆನೂ ಮಾತಾಡಿ ಅವ್ರ ಜೊತೆ ನಾನು ವರದಿ ತಗೋತೀನಿ. ನೀವು ಕಾನೂನು ಪಂಡಿತರನ್ನ ತಿಳ್ಕೊಳ್ಳಿ ಅಂತಾರೆ ಎಲ್ಲ ಹೇಳಿ ಕಳಿಸ್ಬಿಟ್ಟು 6ನೇ ದಿನಕ್ಕೆ ನೀವು ನಿಮ್ಮ ಪಟಾಲಂಗಳವರೆಲ್ಲ ನಿಮ್ಮ ಏಜೆಂಟ್ರುಗಳನ್ನ ಅವ್ರನ್ನ ಕರೆಸ್ಕೊಂಡು ನೀನು ಸಭೆ ಮಾಡಿಬಿಟ್ಟು, ಆಯಿತು ನಾ ಇನ್ನೊಂದು ವಾರದಲ್ಲಿ ನೋಟಿಫಿಕೇಷನ್ ಮಾಡಿಬಿಡ್ತೀನಿ, ಫೈನಲ್ ನೋಟಿಫಿಕೇಷನ್ ಮಾಡಿಬಿಟ್ಟು ಪರಿಹಾರ ಕೊಟ್ಬಿಡ್ತೀನಿ ಅಂತ ಹೇಳಿ ಕಳಿಸ್ತೀಯಲ್ಲ, ಇದಾ ನಿಮ್ಮ ಸಂಸ್ಕೃತಿ? ಇದಾ ನಿಮ್ಮ ಮನೋಧರ್ಮ? ಇದೇನಾ ನೀವು ಕೊಡೋದು ರೈತರಿಗೆ ಬೆಲೆ? ಯಾವ ರೀತಿ ನಂಬೋದು ನಿಮ್ಮನ್ನ? ಅರ್ಥ ಮಾಡ್ಕೋಬೇಕು ಸರ್ ಇದೆಲ್ಲ. ಇವತ್ತು 15 ತಿಂಗಳಿಂದ ಬೀದಿಲಿ ಕೂತ್ಕೊಂಡು ಹೋರಾಟ ಮಾಡ್ತಾಯಿದ್ದೀನಿ, ನಮ್ಮ ನೋವು ಯಾರು ಕೇಳೋರಿಲ್ಲ ಸರ್. ಹಂಗಾಗ್ಬಿಟ್ಟು ಒಂದೊಂದು ಸಾರಿ ಕಣ್ಣಲ್ಲಿ ನೀರು ಬರುತ್ತೆ, ಎಷ್ಟೋ ದಿನ ನಾವು ನಿದ್ದೆ ಮಾಡಿಲ್ಲ, ನಿಮ್ಮ ನಂಬ್ತಿರೋ ಬಿಡ್ತಿರೋ. ಯಾಕೆಂದರೆ ಇವೆಲ್ಲ ನಾವು ರೈತರಾಗಿ ನಮ್ಮ ಮಕ್ಕಳಿಗೆ ಏನೋ ಪೂರ್ವಜರು ಕೊಟ್ಟು ಅಂಥ ಭೂಮಿ ಇದೆಲ್ಲ, ನಾವೇನು ನಮ್ಮ ಅಪ್ಪ ಸಂಪಾದನೆ ಮಾಡಿದ್ದಲ್ಲ, ನಾನಲ್ಲ, ನಮ್ಮ ತಾತ ಸಂಪಾದನೆ ಮಾಡಿದ್ದು. ನಮ್ಮ ಅಪ್ಪರು ಕೊಟ್ಟರು, ನಮ್ಮ ಅಪ್ಪರು ಉಳಿಸ್ಬಿಟ್ಟು ನಮ್ಗೆ ಕೊಟ್ಟವ್ರೆ. ನಾವು ಅಷ್ಟೋ ಇಷ್ಟ ನಮ್ಮ ಮಕ್ಕಳು ಉಳಿಸ್. ನಾಳೆ ನಾವು ಮಕ್ಳಿಗೆ ಉಳಿಸ್ಲಿಲ್ಲ ಅಂತಂದ್ರೆ ಮಕ್ಕಳು ನಮ್ಮ ಫೋಟೋನು ಹಾಕಲ್ಲ ಮನೆಯಲ್ಲಿ, ಎಲ್ಲ ಮಾರ್ಕೊಂಡು ತಿನ್ಕೊಂಡ್ರು ಅಂತಾರೆ ಸರ್. ತಿನ್ಕೊಂಡು ಹೋದ ಅಂತಾರೆ. ಒಂದೊಂದು ತುತ್ತು ಕಷ್ಟಪಟ್ಟು ತಿನ್ನೋ ಟೈಮಲ್ಲಿ ಅಪ್ಪಿ ತಪ್ಪಿ ಫೋಟೋ ಇಟ್ಟರೆ ಹಿಂಗೆ ಮುಖ ನೋಡ್ತಾರೆ, ನಮ್ಮನ್ನೆಲ್ಲ ಬೀದಿಗೆ ತಂದೆಲ್ಲ ಅಂತ. ಕಣ್ಣೀರು ನೀರು ಬರ್ತಂದ. ನಾನೇನೋ ಒಂದು ಬಿಸ್ನೆಸ್ ಮಾಡೋಕೆ ಹೋದೆ, ಏನೋ ಹಿಂಗೆ ಹೊಂಟಾಯ್ತು. ಅವಾಗ ಆಗಲೇ ಒಂದು 10 ವರ್ಷದಿಂದನೇ 10-12 ವರ್ಷದಲ್ಲಿ ಒಂದು 25 ಲಕ್ಷ ಹೋಯ್ತು. ಆವಾಗ ನನಗೆ ಭಾಳ ತೊಂದರೆ ಆಯಿತು. ಮಕ್ಕಳು ಸಣ್ಣ ಮಕ್ಕಳು ಎಜುಕೇಷನ್ನು, ಸಂಸಾರ, ಇದು ಎಲ್ಲ. ಆಮೇಲೆ ನಾನು ಈಸ್ಕೊಂಡಿರೋ ಹತ್ರ ನಮಗೆ ಇದು ಬಂತು. ಕೊನೆಗೆ ಒಂದು ಅರ್ಧ ಎಕರೆ ಜಮೀನು ಮಾರ್ಬಿಟ್ಟಿತ್ತು. ಜಮೀನು ಮಾರ್ಬಿಟ್ಟು ಕೊಟ್ಬಿಟ್ಟು ಎಲ್ಲ ಕೊಡೋರಿಗೆ. ಇವತ್ತು ನನಗೆ ದುಡ್ಡು ಬಂದಿಲ್ಲ ನನಗೆ, ನಾನು ಕೊಡೋರು. ಅವತ್ತು ನಮ್ಮ ಅಪ್ಪ ಏನಂದ್ರು, ಮಾರ್ಕೊಂಡು ತಿನ್ಕೊಂಡ ಕಣೆ, ಅವ್ರ ಸ್ನೇಹಿತಕ್ಕೆ ಬಂದವ್ರಿಗೆಲ್ಲ ನಾನು ಅರ್ಧ ಎಕರೆ ಮಾಡ್ಕೊಂಡು ತಿನ್ಕೊಂಡ ಕಣೆ ಅಂದರು. ಹೌದು, ಎಷ್ಟು ಬೇಜಾರಾಗಿರ್ಬೇಕು ಸರ್ ಅವತ್ತು. ಖಂಡಿತ. ಅದನ್ನು ಇವತ್ತು ನನ್ನ ಮಗನ್ನ ಮಂಗಳೂರಲ್ಲಿ ಓದಿಸೆ, ಎಕ್ಸ್ಪರ್ಟ್ ಕಾಲೇಜಲ್ಲಿ ಓದಿಸೆ ನನ್ನ ದೊಡ್ಡ ಮಗನ. ಅವನು ನೀಟಲ್ಲಿ ಒಳ್ಳೆ ರ್ಯಾಂಕ್ ತಗೊಂಡು MBBS ಸೀಟ್ ಸಿಕ್ತು, ಫ್ರೀ ಸೀಟ್ ಸಿಕ್ತು. ಆ ನೋವು ನನ್ನ ಮಗ ಮರೆಸ್ತಾ. ಇವತ್ತು ಫ್ರೀ ಸೀಟ್ ಸಿಗಬೇಕಾದ್ರೆ ಅಷ್ಟೊಂದು ಸುಲಭ ಅಲ್ಲ MBBS. ಹೌದು, ನನಗೆ ನನ್ನ ಮಗ ನನಗೆ 1.5 ಕೋಟಿ ಉಳಿಸ್ತಾ ಅನ್ನೋ ಆತ್ಮತೃಪ್ತಿ ನನಗಿದೆ ಸರ್ ಇವತ್ತು. ಆ ನೋವನ್ನ ನನ್ನ ಮಗ ಮರೆಸ್ತಾ. ಖಂಡಿತವಾಗಿ ನಿಜವಾದ ರೈತರುಗಳಿಗೆ ಯಾವತ್ತೂ ಸಹ ಸೋಲು ಅನ್ನೋದು ಇರೋದಿಲ್ಲ. ಎಲ್ಲೋ ಒಂದು ಕಡೆ ಈ ಪ್ರಕೃತಿ ಹಾಗೇನೆ, ಎಲ್ಲೋ ಒಂದು ಕಡೆ ರೈತನ ಬದುಕನ್ನು ಕಿತ್ಕೊಳ್ಳುತ್ತೆ, ಇನ್ನೆಲ್ಲೋ ಒಂದು ಕಡೆ ಯಾವುದೋ ರೀತಿಯಲ್ಲಿ ಕೊಡ್ತಾ ಹೋಗ್ತಾ ಇರ್ತದೆ. ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾನೆ ರೈತ ಅಂತಕ್ಕಂಥನು. ಅದು ಪ್ರತಿಯೊಂದಕ್ಕೂ ಅಡ್ಜಸ್ಟ್ ಆಗಿ ಅವ್ರ ಜೀವನವನ್ನು ಸಾಗಿಸೋದೇ ನಿಜವಾದ ರೈತನ ಬದುಕು. ಇರಲಿ, ಯಾವುದೇ ಸರ್ಕಾರ ಒತ್ತಡ ಇನ್ನೊಂದು ಮತ್ತೊಂದು ಏನೇ ಬಂದ್ರೂ ಸಹ ಈ ಪ್ರಕೃತಿ ಅನ್ನೋದೊಂದು ಇದ್ದೇ ಇರುತ್ತೆ. ಈ ಪ್ರಕೃತಿ ಮಾತೆ ಕೈ ಬಿಡಲ್ಲ ರೈತರನ್ನ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಬೆವರಿನ ಮುತ್ತುಗಳ ಸರಗಳ ನೇಯುವ ಕನಸುಗಳ ಬೆಳಕನ್ನು ಹೊಲದಲ್ಲಿ ಬಿತ್ತುವ ಅನ್ನದಾತನೆಂದು ಜಗವೆಲ್ಲ ಹೊಗಳುವ ರೈತನ ಮಹಿಮೆಯನು ಯಾರು ತೂಗುವ. ಸೂರ್ಯನು ಮುಳುಗಿದರು ಕೆಲಸವು ನಿಲ್ಲದು, ಚಂದ್ರನು ಉದಯಿಸಿದರು ನಂಬಿಕೆ ಸಾಯದು. ಭೂಮಿಯ ಉಸಿರಾಗಿ ಪಕ್ಷಗಳೆಲ್ಲ ಸತ್ತೋಗ್ಬಿಟ್ಟವು ಸರ್. ಹೌದು, ಇಲ್ಲ ಇವತ್ತು ಅಶೋಕ, ವಿಜಯೇಂದ್ರ, ಕುಮಾರಸ್ವಾಮಿ ಅವ್ರುಗಳು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸಗಳು ಇವು. ಏನೋ ನಿಂತು ಹೋರಾಟಗಳು ಮಾಡಿ ಟೆಕ್ನಿಕಲಿ ಇನ್ನೊಂದು ಮತ್ತೊಂದು, ಬಟ್ ಅವರೆಲ್ಲ ವಿರೋಧ ಪಕ್ಷಗಳು ಸತ್ತೋಗಿರೋದ್ರಿಂದ ಇವತ್ತು ನಮ್ಮಂಥ ರೈತರುಗಳ ಮೇಲೆ
ದಬ್ಬಾಳಿಕೆಗಳು ಯಾರಿಗೂ ಇಲ್ಲ. ಏನೋ ನಮ್ಮಂತ ನಮಗೆ ಮೀಡಿಯಾಗಳ ಹತ್ರ ಬಂದು ಏನೋ ಒಂದು ಮಾತಾಡೋದು, ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು, ಡೈಲಾಗ್ ಮಾಡ್ಬೋದು. ಆದರೆ ಟೆಕ್ನಿಕಲ್ ಒಂದು ಸರ್ಕಾರಕ್ಕೆ ವರದಿ ಏನು ಕೊಡಬೇಕು ಅಥವಾ ನ್ಯಾಯಾಂಗಕ್ಕೆ ಏನು ವರದಿ ಕೊಡಬೇಕು, ರೈತರಿಗೆ ಯಾವ ರೀತಿ ಐಡಿಯಾಸ್ ಕೊಟ್ಟು ನಾವು ನಿಂತ್ಕೊಬೇಕು. ಆಮೇಲೆ ಎಲ್ಲ ಕಂಪ್ನೀಸು ಇವರೇ ಅಲ್ಲ, ಡೆವಲಪ್ಮೆಂಟ್ ಕಂಪ್ನೀಸು. ಹೌದೌದು. ಆಮೇಲೆ ಕಟ್ಕೋ ಬಿಲ್ಡಿಂಗು. ಎಷ್ಟು ವರ್ಷಗಳ ಹಿಂದೆ ಆಲೆ ಮನೆ ಇಲ್ಲಿ ನಡೀತಾ ಇತ್ತು ಅನ್ನೋದಕ್ಕೆ ಇವೆಲ್ಲ ತಾಜಾ ಉದಾಹರಣೆಗಳೇ. 60-70 ವರ್ಷಗಳಿಂದ ಈ ಕೊಪ್ಪರಿಗೆ ಇವತ್ತು ನಾವೇನ್ ನೋಡ್ತಾ ಇದೀವಿ, ಬೆಲ್ಲ ತಯಾರಾಗ್ತಕ್ಕಂತ ಇದು ಅವತ್ತಿನ ದಿನನೇ ಇಲ್ಲಿ ಕೃಷಿ ಚಟುವಟಿಕೆ ಹೇಗಿತ್ತು ಅಂತಕ್ಕಂಥದ್ದು ಇವತ್ತು. ಆದ್ರೆ ಒಂದನ್ನು ಯೋಚನೆ ಮಾಡಿ, ಇವತ್ತು ಒಂದು ಸಣ್ಣದೊಂದು ಕಬ್ಬಣ ಇದ್ರು ವೇಸ್ಟ್ ಬಿಡು ಮಾರ್ತೀವಿ ಅನ್ನೋ ಒಂದು ಭಾವನೆ ಇರ್ತದೆ ಎಲ್ಲಾರ್ಗು. ಆದ್ರೆ ಈ ಒಂದು ಕಬ್ಬಣ ಇವತ್ತು ಹಾಕಿದ್ರು ಸಾವಿರಾರು ರೂಪಾಯಿ ಬರುತ್ತೆ, ಆದ್ರೆ ಏನಕ್ಕೂ ಪ್ರಯೋಜನ ಇಲ್ಲ. ಬಟ್ ಆದ್ರೆ ಆ ರೈತ ಒಂದು ನೆನಪು ಇರ್ಲಿ ಒಂದು ಅಂತಕ್ಕಂಥದ್ದು ಯಾರಿಗೂ ಕಣ್ ಬೀಳದೆ ಇವತ್ತು ಆ ಒಂದು ಕೊಪ್ಪರಿಗೆ ಇಲ್ಲಿ ಇದೆ ಅಂತ ಅನ್ನೋದಕ್ಕೆ. ಇನ್ನ ಇಂಥ ಕೊಪ್ಪರಿಗೆನೆ ಮಾರಕ್ ರೆಡಿ ಇಲ್ಲ ರೈತ, ಇನ್ನ ಜಮೀನ್ ಬಿಟ್ಕೊಡ್ತಾರ? ಅದ್ ಯಾಕೆ ಸರ್ಕಾರಗಳು ಯಾಕೆ ಇದನ್ನೆಲ್ಲ ಚಿಂತನೆ ಮಾಡಬಾರ್ದು? ವಿಚಿತ್ರ ಅಲ್ವಾ? ಪೈಪ್ ತಂದಿದ್ರು ಅಂತ ಕಬ್ಬಣದ್ದು 2.5 ಇಂಚಿನ ಪೈಪ್ ಎತ್ತಕ್ಕಾಗಲ್ಲ ಸರ್ ಅದು. ಹೌದು. ಇವಾಗ ನಾನು ಮನೆಗೆ ಹಾಕಿದ್ದೀನಿ, ಅಲ್ಲಿ ತೋರಿಸ್ತೀನಿ. ಹಾ. ಅಷ್ಟು ಸ್ಟ್ರೆಂತ್ ಕಬ್ಬಣ ಅದು. ಇದು ನೋಡಿ 70 ವರ್ಷ ಆಗಿದೆ. 70 ವರ್ಷ ಆಗಿದ್ರೆ ಇನ್ನು ಎಷ್ಟು ಮಟ್ಟಿಗೆ ಇದೆ ಅದು ನೋಡಿ. ಈ ಸ್ಟ್ರೆಂತ್ ಇವಾಗ ಕಬ್ಬಣ ಬರೋದೇ ಇಲ್ಲ ಸರ್. ಇದೆಲ್ಲ ನೋಡಿ, ಇದೆಲ್ಲ ಸೃಷ್ಟಿ ಮಾಡ್ಬೇಕಾದ್ರೆ ಮನುಷ್ಯ ಎಷ್ಟು ಶ್ರಮ ಇದೆ. ಈ ಪರಿಸರನ ಸೃಷ್ಟಿ ಮಾಡ್ಬೇಕಾದ್ರೆ ಎಷ್ಟು ಶ್ರಮ ಇದೆ. ರೈತನ ಶ್ರಮ. ನಾವು ನಿಮ್ಮನ್ನೇ ಅಂತಲ್ಲ, ನಿಮ್ಮ ಹಿರಿಯರು ಇರ್ಬೋದು, ನಿಮ್ಮ ತಲೆಮಾರು, ನಿಮ್ಮ ತಂದೆ ತಲೆಮಾರು ಇರ್ಬೋದು, ನಿಮ್ಮ ಅಜ್ಜ ತಾತಂದ್ರ ತಲೆಮಾರುಗಳು, ಅವರೆಲ್ಲ ಪರಿಶ್ರಮಗಳ ಫಲನೇ ಈ ಒಂದು ನೇಚರು, ಪ್ರಕೃತಿ, ಕಾಡು. ಇಲ್ಲ ಅಂದ್ರೆ ಇಂಥ ದೊಡ್ಡ ಮರಗಳನ್ನ ಇದು ಮಾಡ್ಕೊಂಡು ಇಷ್ಟೊಂದು ಪ್ರಕೃತಿಯನ್ನ, ಆ ಪ್ರಕೃತಿ ಮಧ್ಯ ಇವತ್ತು ಇಡೀ ಬೆಂಗಳೂರು IT ಜನ ಹೊರಗಡೆಗೆ ಹೋಗ್ತಾ ಇದಾರೆ. ಪ್ರಕೃತಿ ಬೇಕು, ಒಳ್ಳೆ ವಾತಾವರಣ ಬೇಕು ಅಂತ. ನೀವು ಈ ಪ್ರಕೃತಿನೆಲ್ಲ ನೆಲಸಮ ಮಾಡಿ IT ಕಟ್ತಾ ಇದ್ದೀರಾ ಸರ್. ಇವತ್ತು ಕೊರೋನಾ ಬಂತಲ್ಲ, ಎಲ್ಲೆಲ್ಲ ಎಷ್ಟು ಜನ ಇವತ್ತು ಹೊರಗಡೆ ಸಿಟಿಯಿಂದ ಬಂದು ಆಶ್ರಯ ತಗೊಂಡ್ರು ಹಳ್ಳಿಗಳಲ್ಲಿ. 1/2 ಎಕರೆ, 1 ಎಕರೆ, 2 ಎಕರೆ ತಗೊಂಡು ಫಾರ್ಮ್ ಹೌಸ್ ಮಾಡಿದ್ದಾರೆ. ಇವಾಗ ವಾರಕ್ಕೆ ಒಂದಿನ ಬಂದು 15 ಬಂದು ಒಂದು ರೆಸ್ಟ್ ತಕೊಂಡು ಆ ಪರಿಸರ ಮರ ಗಿಡ ಹಾಕೊಂಡು ಒಂದು ಪರಿಸರ ಸೃಷ್ಟಿ ಮಾಡ್ಕೊಂಡು ಇವತ್ತು ಒಳ್ಳೆ ಗಾಳಿ ಬೇಕು ಅಂತಕ್ಕಂಥದ್ದು ಅವ್ರ ಭಾವನೆ. ಹೌದು. ಈ ಮರ ಗಿಡ ಎಲ್ಲ ಕಡ್ದಾದ್ಮೇಲೆ ಎಲ್ಲಿ ನಮಗೆ ಒಳ್ಳೆ ಗಾಳಿ ಸಿಗುತ್ತೆ, ಒಳ್ಳೆ ನೆರಳು ಸಿಗುತ್ತೆ, ಇದೆಲ್ಲ ಯೋಚನೆ ಮಾಡ್ಬೇಕಲ್ವ ಸರ್. ಮಾಡಿ ಇವತ್ತು ಕೃಷಿಗೆ ಒಂದು ಒತ್ತು ಕೊಟ್ಟು ಇವತ್ತು ಬೆಂಗಳೂರಿಗೆ ಸಮೀಪದಲ್ಲಿ ತಾವ್ರೆ ಕೊಳ ಒಂದು ಊರು ಅಂತ ಅಂದ್ಮೇಲೆ ಈ ತರ ವಾತಾವರಣಗಳು ಇರ್ಬೇಕಾದದ್ದು. ಮನೆ ಎಷ್ಟೇ ಇರ್ಲಿ, 5 ಇರ್ಲಿ 10 ಇರ್ಲಿ, ಈ ಒಂದು ವಾತಾವರಣವನ್ನ ಸೃಷ್ಟಿ ಮಾಡುತ್ತಲ್ಲ ಈ ಒಂದು ಇದನ್ನ ನಿಜವಾಗೂ ಈ ಒಂದು ಕೊಳ ನೋಡಿದ್ರೆ ಅದ್ಭುತವಾಗಿದೆ. ಈ ಪರಿಸರ ಇನ್ನೊಂದು ಮತ್ತೊಂದು ನೋಡಿ ಸರ್, 200 ಅಡಿ ಓಡ್ತಾ ಇದೆ. 200 ಅಡಿ ಇಲ್ಲಿ ಓಡ್ತಾ ಇರ್ತಕ್ಕಂತ ನೀರು. ಇಂತ ಒಂದು ಬೋರ್ವೆಲ್ ಹಾಕ್ಸ್ಬೇಕಾದ್ರೆ ಅವನ ರೈತನ ಪರಿಶ್ರಮ ಏನಿರುತ್ತೆ, ಆ ಒಂದು ಬೋರ್ವೆಲ್ ಹಾಕ್ದಾಗ ಆ ನೀರು ಬರ್ಬೇಕಾದ್ರೆ ಅವನ ರೈತನ ಉತ್ಸಾಹ, ಹರುಷ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಇವತ್ತು ಎಲ್ಲವನ್ನು ಬಿಟ್ಟು ಹೋಗ್ಬೇಕಲ್ಲ, ನಿಜವಾಗೂ ಕಷ್ಟ ಆಗುತ್ತೆ. ನಿಮ್ಮ ಎಷ್ಟು ಬೋರ್ ಇದೆ ಸರ್? ಸರ್ ನಮ್ಮ ಒಂದು 3 ಬೋರ್ ಇದೆ. 3 ಬೋರ್ ಇದೆ. ಎಲ್ಲ ಈ ಅಣ್ತಂದಿರು ಬೇರೆ ಬೇರೆ ಸಪ್ರೇಟ್. ಓಕೆ, ಎಲ್ಲ ಸಪ್ರೇಟ್ ಇದೆ. ಎಲ್ಲ ಒಂದು 5-6 ಅಣ್ತಂದಿರು, ಎಲ್ಲ ಒಂದು 6 ಬೋರ್ ಇದೆ. 6-7 ಬೋರ್ ಇದೆ. ಇದೆಲ್ಲ ಯಾವ ಮ್ಯಾಂಗೋ? ಇದೆಲ್ಲ ಬಾದಾಮಿ ಸರ್. ಎಲ್ಲ ಬಾದಾಮಿ.
ಏನು ರೇಟ್ ಸಿಕ್ಕಿತ್ತಾ ಈ ವರ್ಷ? ಸರ್ ನೋಡಿ, ಒಂದು ನಮ್ಮ ರಾಜ್ಯದಲ್ಲಿ ಇವತ್ತು ನೀವು ಕಂಡಂಗೆ ಎಲ್ಲ ಕಡೆ ನೋಡಿದ್ರಿ, ಇವಾಗ ನಮ್ಮ 10-15% ಅಷ್ಟೇ. ಹೌದು. ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಬೆಲೆ ಬಂತು. ಹಾ. ಅವಾಗ ಹಣ್ಣು ಮಾಗಕ್ ಬಂದಿರಲಿಲ್ಲ ಇನ್ನ. ಹಾ. ಅದಾದ್ಮೇಲೆ ಹೋಯ್ತಾ ಹೋಯ್ತಾ ಡೌನ್ ಆಗೋಯ್ತು ಸರ್. ಹೌದು. ಎಲ್ಲ 25-30 ರೂಪಾಯಿ ಹಾ. ಹಿಂಗ್ ಬಂತು. ಮಧ್ಯದಲ್ಲಿ ಮಳೆ ಬಂತು, ಹಾ. ಸ್ವಲ್ಪ ಇಮಿಡಿಯೇಟ್ ಆಗಿ ಆಮೇಲೆ ಬೆಳೆ ನೋಡಿ, ಇದು ಯಾವ್ದೋ ದೇಶಕ್ಕೋ ಚೈನಾಗೋ ಇದಕ್ಕೋ ಇಲ್ಲ ಯಾವ್ದೋ ಇದಕ್ಕೆ ಮೊನ್ನೆ ಪೇಪರ್ ಕೊಟ್ಟಿದ್ದ, ಹಾ. ರಫ್ತುನೇ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಹಾ ಹಾ. ಪ್ರಪಂಚ ಪರ್ಯಟನೆ